ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಕಿಚಡಿ, ಪಾಲಕ್ ಕಿಚಡಿ. ಪಾಲಕ್ ಸೊಪ್ಪು, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬೀನ್ಸ್ ಮತ್ತು ತೊಗರಿಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಅಕ್ಕಿ, ಜೀರಿಗೆ. ಮೊದಲಿಗೆ ನಾನು ಪಾಲಕ್ ಸೊಪ್ಪನ್ನು ಬಿಸಿನೀರಿಗೆ ಹಾಕಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಬೆಂದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಇದನ್ನ ಬೇಳೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ನಿಮ್ಮ ಹತ್ರ ಇನ್ನೂ ಬೇರೆ ತರಕಾರಿಗಳಿತ್ತು ಅಂದರೆ ನವಿಲುಕೋಸು ಬೇಕಿದ್ದರೂ ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು. ಇವನ್ನೆಲ್ಲನೂ ಹಾಕಿ ಜೀರಿಗೆ ಮತ್ತು ಅರಿಶಿನ ಎಲ್ಲದನ್ನೂ ಹಾಕಿಬಿಟ್ಟು ತೊಳೆದಿಟ್ಕೊಳ್ಳೋದು. ನೋಡ್ಬೋದು ನೀವಿಲ್ಲಿ ಬೆಂದಿರೋ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ತರಕಾರಿ ಇದೆಲ್ಲ ನೆಕ್ಸ್ಟು ಇನ್ನೊಂದು ಸಲ ಒಗ್ಗರಣೆ ಹಾಕಬೇಕು. ಈಗ ನಾನು ಇದಕ್ಕೆ ಅಕ್ಕಿ ಮತ್ತು ಬೇಳೆ, ನಾನೀಗ ಇದನ್ನು 5 ಜನಕ್ಕೆ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಉದ್ದಿನಬೇಳೆ, ಹೆಸರುಬೇಳೆ ಬೇಕಿದ್ರೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಇದನ್ನು ಸ್ಪೆಷಲಿ ಅನ್ನ ಸಪ್ರೇಟು, ಸಾಂಬಾರು ಸಪ್ರೇಟು, ಯಾರಪ್ಪ ಮಾಡ್ತಾರೆ, ಎರಡನ್ನೂ ಒಟ್ಟಿಗೆ ಮಾಡಿದ್ರೆ ಆಗಲ್ವಾ ಅಂತ ಅಂದ್ಕೊಳ್ಳೋರು ಬೇಕಿದ್ದರೆ ಇದನ್ನು ಮಾಡ್ಬೋದು. ತುಂಬ ಈಸಿ, ಅನ್ನ ಸಪ್ರೇಟ್ ಮಾಡೋಂಗಿಲ್ಲ, ಎಲ್ಲದನ್ನೂ ಒಟ್ಟಿಗೆ ಹಾಕಿ ಬೇಯಿಸಿಬಿಟ್ರೆ ರೆಡಿಯಾಗೋಗುತ್ತೆ. ಒಂಥರ ಬಿಸಿಬೇಳೆ ಭಾತ್ ಥರ, ಬಟ್ ಬಿಸಿಬೇಳೆ ಭಾತಲ್ಲ, ಇದು ಪಾಲಕ್ ಕಿಚಡಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಯೂಶ್ವಲಿ ಇದು ನಾರ್ತ್ ಇಂಡಿಯಾ ಸೈಡ್ ಜಾಸ್ತಿ ಮಾಡ್ತಾರೆ. ನೋಡ್ಬೋದು ನೀವು ನಾನು ಏನೇನು ತರಕಾರಿ ಹಾಕಿದ್ದೀನಿ, ನಾನು ಹೇಳಿದ್ದೆಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನ ಬೇಕಿದ್ದರೆ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಈ ಎಲ್ಲ ತರಕಾರಿಗಳನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಬಿಟ್ರೆ ಅಲ್ಲಿಗೆ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ಮೇಲೆ ನಾವು ಇನ್ನೊಂದು ಬಾಣಲಿ ಸಪ್ರೇಟ್ ಇಟ್ಕೋಬೇಕು. ಬಾಣಲಿ ಸಪ್ರೇಟ್ ಇಟ್ಕೊಂಡು ನಾವು ಅದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕಿಬಿಟ್ಟು ಈ ಬೆಂದಿರೋ ಅನ್ನನ ಅದರಲ್ಲಿ ಮಸಾಲೆ ಐಟಮ್ಗಳೆಲ್ಲ ಸ್ವಲ್ಪ ಹಾಕೋದಿರುತ್ತೆ, ಅದನ್ನೆಲ್ಲ ಹಾಕಿಬಿಟ್ಟು ನಾವು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಈಗ ನೋಡಿ ಒಗ್ಗರಣೆಗೆ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಆಯಿಲು ಜೊತೆಗೆ ನಾನು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲದನ್ನೂ ಹಾಕ್ತೀನಿ. ಒಳ್ಳೆ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಒಂಥರ ಬಿಸಿಬೇಳೆ ಭಾತು ಅಲ್ಲ, ಒಂಥರ ಪಲಾವು ಅಲ್ಲ, ಬಟ್ ಈ ಥರ ತಿಂದು ನೋಡಿ, ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ತುಂಬ ವಾರದಲ್ಲಿ 1 ಸಲನಾದರೂ ಇದನ್ನು ಮಾಡ್ತೀನಿ. ಕರಿಬೇವಿನ ಸೊಪ್ಪು, ಇನ್ನೂ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು. ನಾನು ತುಂಬ ಖಾರ ತಿನ್ನೋಂಗಿಲ್ಲ ಅಂತ ನಾನಿಲ್ಲಿ ಹಾಕಿಲ್ಲ. ಚೆನ್ನಾಗಿರುತ್ತೆ. ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲದನ್ನೂ ಹಾಕಿಬಿಟ್ಟು ಚೆಂದ ಫ್ಲೇವರ್ ಬಿಟ್ಟಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದಕ್ಕೆ ಆಮೇಲೆ ನೀವು ಏನು ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪಿನ ಪ್ಯೂರಿ, ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಅನ್ನನ ಅದನ್ನು ಇದಕ್ಕೆ ಹಾಕ್ಬೋದು. ತುಂಬ ಸಿಂಪಲ್, ಆಮೇಲೆ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಪ್ರೋಟೀನ್ ರಿಚ್ ಅಂತಂದು ಹೇಳ್ಬೋದು, ಯಾಕೆಂದರೆ ಎಲ್ಲ ತರಕಾರಿಗಳು ಇರುತ್ತೆ ಮತ್ತು ಜೊತೆಗೆ ಮೇಯ್ನಾಗಿ ದಾಲ್ ಹಾಕಿರ್ತೀವಿ ನಾವು. ನೀವು ಕಡಲೆಬೇಳೆ ಬೇಕಿದ್ರೂ ಹಾಕ್ಕೋಬೋದು, ಕಡಲೆಬೇಳೆ ಹಾಕ್ಕೋಬೋದು, ಹೆಸರುಬೇಳೆ ಹಾಕ್ಕೋಬೋದು. ಎಲ್ಲದನ್ನು ಮೇಲೆ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಳ್ಳೆ ಘಮ ಬರ್ತಾಯಿದೆ. ನನಗಂತೂ ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬಹುದು. ತುಂಬ ಒಂಥರ ನಮಗೆ ಸ್ಪೈಸಿನೆಸ್ ಜಾಸ್ತಿ ಬೇಕಪ್ಪ ಅನ್ನೋರು ಗರಂ ಮಸಾಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಇಲ್ಲಿ 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಪ್ಯೂರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಜೊತೆಗೆ ಬೇಯಿಸಿಟ್ಕೊಂಡಿರೋ ಅನ್ನನ ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮದು ಪಾಲಕ್ ಕಿಚಡಿ ರೆಡಿ. ತುಂಬಾ ಈಸಿ, ತುಂಬ ಟೇಸ್ಟಿ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಎಂಜಾಯ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.